ಯೂಟ್ಯೂಬರ್ಸ್ ಇಂಟರ್ವ್ಯೂ ಥರ ಮತ್ತು ಒಂದು ಪ್ರೆಸ್ ಮೀಟ್ ಥರ ಮಾಡಬೇಕು ಅಂತ ಅಂದ್ಕೊಂಡಿದ್ದನ್ನು ಮಾಡ್ತಾ ಇದ್ದೀವಿ. ಸೊ ನಿಮ್ಮಲ್ಲಿ ಈ ಸಿನಿಮಾ ಬಗ್ಗೆ ಯಾವುದೇ ರೀತಿಯಾದ ಪ್ರಶ್ನೆಗಳಿದ್ರು ಕೇಳಿದ್ರೆ ನಮ್ಮ ಕಾಸ್ಟು, ನಮ್ಮ ಪ್ರೊಡ್ಯೂಸರ್ಸು, ನಮ್ಮ ಡೈರೆಕ್ಟರು ಎಲ್ಲರೂ ಕೂತಿರೋದ್ರಿಂದ ನೀವು ಕೇಳೋ ಪ್ರಶ್ನೆಗಳಿಗೆ ಒಳ್ಳೊಳ್ಳೆ ಉತ್ತರಗಳು ಸಿಗುತ್ತೆ. ನಾನೊಂದು ರೌಂಡ್ ಮಾತಾಡ್ಬೇಕು. ಸರಿ, ಆಯಿತು. ನಾನು ಈ ಸಿನಿಮಾದಲ್ಲಿ ಒಂದು ಬಹುಮುಖ್ಯ ಪಾತ್ರ ಮಾಡಿದ್ದೀನಿ. ಅದರ ಹೆಸರು ಸಿನಿಮಾದಲ್ಲಿ ಮುನ್ನ ಅಂತ, ಬಟ್ ಎಲ್ಲರೂ ಕರೆಯೋದು ಡ್ಯಾಡಿ ಅಂತ. ಸೊ ನೀವು ಇವಾಗ ABCD ಸಾಂಗ್ ಬಂತಲ್ಲ, ರೌಡಿಯಾ ಅಂತ ಅದರಲ್ಲಿ ನೋಡಿದ್ರೆ ನಾನು ಕಾಣಿಸ್ಕೊತೀನಿ. ಸೊ ಇದು ಒಂದೊಳ್ಳೆ ಸದಭಿರುಚಿಯಾದ ಮಾಸ್ ಸಿನಿಮಾ. ಅಂದರೆ ಯೂಶಲಿ ಮಾಸ್ ಸಿನಿಮಾಗಳಲ್ಲಿ ಅಂದರೆ ಫ್ಯಾಮಿಲಿ ಕೂತ್ಕೊಂಡು ನೋಡ್ಬೋದಾ ಹಾಗೆ ಹೀಗೆ ಅಂತ ಅನ್ಕೊಂತೀವಲ್ಲ, ಇಲ್ಲ ಇದ್ರಲ್ಲಿ ತುಂಬ ಒಳ್ಳೊಳ್ಳೆ ಎಲಿಮೆಂಟ್ಸ್ ಇದೆ. ಸೊ ಒಂದು ಪಾತ್ರದ ಜರ್ನಿ ಏನಿದೆ, ಆ ಜರ್ನಿಲಿ ನಾವೆಲ್ಲರೂ ಬರ್ತೀವಿ. ತುಂಬ ಚೆನ್ನಾಗಿ ಅಂದರೆ ರೋಹಿತ್ ಅವರ ವರ್ಕ್ ನಾನು ಮುಂಚೆ ನಾನು ನೋಡಿದ್ದೀನಿ, ಮತ್ತು ಅವ್ರ ಮೊದಲನೇ ಸಿನಿಮಾ ಕೂಡ ನಾನು ಭಾಗಿಯಾಗಿದ್ದೆ. ಸೊ ಅವರು ಕನ್ನಡ ಮತ್ತು ಅವರ ಬರವಣಿಗೆ ನನಗೆ ಭಾಳ ಇಷ್ಟ. ಸೊ ಆ ರೀತಿಯಾಗಿ ಈ ಸಿನಿಮಾದಲ್ಲಿ ತುಂಬ ಒಳ್ಳೊಳ್ಳೆ ಎಲಿಮೆಂಟ್ಸ್ನ ಇಟ್ಕೊಂಡು ಮಾಡಿರುವಂಥ ಮಾಸ್ ಸಿನಿಮಾ ಇದು. ಅಂದರೆ ಒಂದು ತಾಯಿ ಸೆಂಟಿಮೆಂಟು, ಒಂದು ಪ್ರೀತಿ ಇರ್ಬೋದು, ಮತ್ತು ಒಂದು ಮಗುವಿನ ಪಾತ್ರ ಕೂಡ ಎಷ್ಟು ಇಂಪಾರ್ಟೆಂಟ್ ಇದೆ, ಮತ್ತು ಫ್ರೆಂಡ್ಶಿಪ್ಪು, ಈ ಥರದ್ದು ಸುಮಾರು ಎಲಿಮೆಂಟ್ಸ್ ಬಂದು ಆ ಪಾತ್ರದ ತೊಳಲಾಟಗಳು ಮತ್ತು ಆ ಪಾತ್ರಕ್ಕಿರೋ ಒಂದಷ್ಟು ಯೋಚನೆಗಳು, ವಿಚಾರಗಳು. ಅಂದರೆ ಏನು ಒಬ್ಬ ಮನುಷ್ಯ ಹೇಗೆ ಬದಲಾಗ್ತಾ ಹೋಗ್ತಾನೆ ಕೆಲವೊಂದು ಸಿಚುವೇಶನ್ಗಳಲ್ಲಿ, ಆ ಸಿಚುವೇಶನ್ಸ್ ಅವನನ್ನ ಹೇಗೆ ಬದಲಾಯಿಸ್ತಾ ಹೋಗುತ್ತೆ, ಅದರಿಂದ ಅವ್ನಿಗೆ ಏನೇನು ಎಫೆಕ್ಟ್ ಆಗುತ್ತೆ, ಅವನಿಗಾಗೋ ಎಫೆಕ್ಟ್ ಇಂದ ಸುತ್ತಮುತ್ತ ಇರೋರ ಮೇಲೆ ಏನೇನೆಲ್ಲ ಪರಿಣಾಮ ಬೀರುತ್ತೆ ಅನ್ನೋ ಒಂದು ತುಂಬಾ ಡೀಟೇಲ್ಡ್ ವರ್ಕ್ ಆಗಿದೆ ಈ ಸಿನಿಮಾದಲ್ಲಿ. ಸೊ ಒಂದಷ್ಟು ರಿಯಲಿಸ್ಟಿಕ್ ಸೆಟ್ಗಳು, ಅಂದ್ರೆ ಒಂದು 65-70 ರಿಯಲಿಸ್ಟಿಕ್ಸ್ ಏನಂತಾರದು ರಸಲ್ ಮಾರ್ಕೆಟ್ ಇರ್ಬೋದು, ಲೊಕೇಶನ್ಸ್ ಅದೆಲ್ಲ ಶೂಟ್ ಮಾಡಿದ್ದಾರೆ. ವಾರಣಾಸಿಗೆ ಹೋಗಿ ಅದ್ಭುತವಾಗಿ ಶೂಟ್ ಮಾಡಿದ್ದಾರೆ, ನಾನು ನೋಡಿದ್ದೀನಿ. ಅದು ತುಂಬಾ ಚೆನ್ನಾಗಿದೆ ಆ ಫುಟೇಜಸ್ ಎಲ್ಲ. ಸೊ ತುಂಬಾ ಒಳ್ಳೆ ಬ್ಯೂಟಿಫುಲ್ ಆಗಿರೋ ಸಾಂಗ್ಸ್ ಇದೆ. ನೀವೆಲ್ಲ ಆಲ್ರೆಡಿ ಕೇಳಿದಿರ, ತುಂಬಾ ಚೆನ್ನಾಗಿ ಇದು ಬ್ಲಾಕ್ ಬಸ್ಟರ್ ಆಗಿದೆ ಸಾಂಗ್ ಆಲ್ರೆಡಿ. ಅಂದ್ರೆ ಫಸ್ಟ್ ಸಿನಿಮಾಗೆ ಒಂದು ವೆಲ್ಕಮಿಂಗ್ ಪಾಯಿಂಟ್ ಏನಂದ್ರೆ ಸಾಂಗ್ಸ್, ಟ್ರೈಲರ್ಸ್ ಅಂತ ಇರುತ್ತಲ್ಲ. ಸೊ ನಮ್ಮ ಸಾಂಗ್ಸ್ ತುಂಬಾ ಚೆನ್ನಾಗಿ ರೀಚ್ ಆಗಿದೆ. ಸೊ ಮಿಕ್ಕಿದನ್ನ ನಿರ್ದೇಶಕರು ಹೇಳ್ತಾರೆ. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಎಲ್ರಿಗೂ ಬಂದಿರೋದಕ್ಕೆ. ಇವತ್ತು ನಾವು ಪ್ರಮೋಷನ್ ಸ್ಟಾರ್ಟ್ ಮಾಡಿ ಒಂದು ಆಲ್ಮೋಸ್ಟ್ 20 days ಆಯಿತು. ನೀವೆಲ್ಲ ಕೊಟ್ಟಿರೋ ಸಪೋರ್ಟ್ ಇಂದ ಐ ಆಮ್ ವೆರಿ ಹ್ಯಾಪಿ. ಎಲ್ಲ ಫುಟೇಜಸ್ ಎಲ್ಲ ಇನ್ಸ್ಟಾಗ್ರಾಮ್ನಲ್ಲಿ ನೋಡ್ತಿರ್ತೀವಿ. ಸೊ ವೆರಿ ಥ್ಯಾಂಕ್ಫುಲ್ ಟು ಆಲ್ ಆಫ್ ಯು. ನನ್ನ ಪಾತ್ರದ ಹೆಸರು ಮಲ್ಲಿಕಾ. ನಮ್ಮ ಡೈರೆಕ್ಟರ್ ಸ್ವಲ್ಪ ರಹಸ್ಯವಾಗಿ ಇಟ್ಟಿದ್ದಾರೆ, ಯಾಕೋ ಹೆಸರನ್ನಲ್ಲ ಪಾತ್ರನ. ಸೊ 18ನೇ ತಾರೀಕು ರಿಲೀಸ್ ಆಗ್ತದೆ. ಎಲ್ಲರೂ ಹೋಗಿ ಸಿನಿಮಾಗೆ ಖಂಡಿತವಾಗ್ಲೂ ಫಸ್ಟ್ ಡೇ ಫಸ್ಟ್ ಶೋ ನೋಡಿ ಅಂತ ಹೇಳ್ಬಿಡ್ತೀನಿ ಅಷ್ಟೇ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು ನೀವೆಲ್ಲರೂ ಇವತ್ತು ಬಂದಿರೋದಕ್ಕೆ. ಅಂದರೆ ತುಂಬ ವಿಷಯಕ್ಕೆ ಥ್ಯಾಂಕ್ಸ್ ಹೇಳಬೇಕು ನಿಮ್ಮೆಲ್ರಿಗೂ. ಮೊದಲನೇದಾಗಿ ಅಂದರೆ ಸೋಷಿಯಲ್ ಮೀಡಿಯಾ ಇವತ್ತು ಅಫ್ಕೋರ್ಸ್ ರೂಲಿಂಗ್ ಎಲ್ಲ ಕಡೆ ಸೋಷಿಯಲ್ ಮೀಡಿಯಾದೇ ಜಮಾನ. ನೀವು ಹಾಕೋ ಪ್ರತಿಯೊಂದು ಕಂಟೆಂಟು, ವಿಡಿಯೋ, ಕ್ಯಾಪ್ಷನ್ಸಿಂದ ಹಿಡಿದು ತುಂಬ ಇಂಪ್ಯಾಕ್ಟ್ ಬೀಳುತ್ತೆ, ಜನರಿಗೆ ಇನ್ಫ್ಲೂಯೆನ್ಸ್ ಮಾಡುತ್ತೆ ನಮ್ಮ ಕಂಟೆಂಟ್ ಬಿಟ್ಟಾಗ. ಸೊ ಬ್ಯಾಂಗಲ್ ಬಂಗಾರಿಗೆ ದೊಡ್ಡ ಸಪೋರ್ಟಾಗಿ ನಿಂತಿದ್ದೀರಾ ನೀವು ಎಲ್ಲರೂ. ಇಡೀ ಇದಕ್ಕೆ ನಮ್ಮ ಎಲ್ಲ ಕಂಟೆಂಟ್ಗೆ. ಬಟ್ ಬ್ಯಾಂಗಲ್ ಬಂಗಾರಿ ಕೂಡ ಇಷ್ಟು ಹಿಟ್ ಆಗಿರೋದಕ್ಕೆ ನಿಮ್ಮ ಸಪೋರ್ಟ್, ಯು ಗೈಸ್ ಆರ್ ಒನ್ ಆಫ್ ದ ಮೇನ್ ರೀಸನ್ಸ್. ಸೊ ಅದಕ್ಕಾಗಿ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾಳೆ 11th ನಮ್ಮ ಟ್ರೇಲರ್ ರಿಲೀಸ್ ಆಗ್ತಾ ಇದೆ. ನಮ್ಮ ಬಿಟ್ಟಿರೋ ಎಲ್ಲ ಕಂಟೆಂಟ್ ನಿಮ್ಗೆ ಎಲ್ರಿಗೂ ಎಷ್ಟು ಇಷ್ಟ ಆಗಿದೆ. ಐ ಆಮ್ ಶೋರ್ ನಮ್ಮ ಟ್ರೇಲರ್ ಕೂಡ ನಿಮ್ಗೆಲ್ರಿಗೂ ಅಷ್ಟೇ ಇಷ್ಟ ಆಗುತ್ತೆ ಅಂತ. ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಇನ್ನೊಂದು ಥ್ಯಾಂಕ್ಸ್ ನಿಮ್ಗೆಲ್ಲರ ಮೂಲಕ ನಾನು ಜನತೆಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಇವತ್ತು ಇನ್ಸ್ಟಾಗ್ರಾಮಲ್ಲಿ 1.5 ಲಕ್ಷ ಜನ ರೀಲ್ಸ್ ಮಾಡಿದ್ದಾರೆ. ಇಟ್ಸ್ ಅನ್ ಅನ್ಬಿಲೀವಬಲ್ ನಂಬರ್. ಸೊ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಸಪೋರ್ಟ್, ಪ್ರೀತಿ ಹೀಗೆ ಇರಲಿ ಅಂತ ನಾನು ಕೇಳ್ಕೊತೀನಿ. ಜುಲೈ 18ಕ್ಕೆ ಸಿನಿಮಾ ರಿಲೀಸ್ ಆಗ್ತಾ ಇದೆ. ತಪ್ಪದೇ ಎಲ್ಲರೂ ಥಿಯೇಟರ್ಸ್ಗೆ ಬಂದು ಸಿನಿಮಾ ನೋಡಿ. ಥ್ಯಾಂಕ್ ಯು. ನಮಸ್ತೆ ಎಲ್ರಿಗೂ. ಎಲ್ಲರೂ ಹೇಳ್ದಂಗೆ ಅಂದರೆ ಕೊನೆ ಹಂತಕ್ಕೆ ತಲುಪಿದ್ದೀವಿ. ಇನ್ನೊಂದು ವಾರ ರಿಲೀಸ್ಗೆ. ಸಿನಿಮಾ ಆಲ್ಮೋಸ್ಟ್ 99% ರೆಡಿ ಇದೆ. ಸೆನ್ಸರ್ ಒಂದು ಬಾಕಿ ಇದೆ. ನಾಳೆದ್ರಲ್ಲಿ ಆಗೋಗುತ್ತೆ ಅದನ್ನು. ಅದು ಬಿಟ್ಟು ಟ್ರೈಲರ್ ನಾಳೆ ರಿಲೀಸು. ನಾನು ಮೋಸ್ಟ್ಲಿ ನೀವು ಏನಾದ್ರು ಕ್ವೆಶನ್ಸ್ ಇದ್ರೆ ಉತ್ತರ ಕೊಡ್ತೀನಿ. ಅದು ಬಿಟ್ಟರೆ ವಿ ಆರ್ ಆಲ್ ಪಂಪ್ಡ್ ಅಪ್. ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ. ಗುರು ಮತ್ತು ರೋಹಿತ್ ಅವ್ರು ಮಾತಾಡ್ತಾರೆ. ಸರ್ ಲಾಸ್ಟಲ್ಲಿ ಫಸ್ಟ್ಲಿ ಸಾರಿ ಪಾಪ ನಿಮ್ಗೆಲ್ಲ ಬಿಟ್ಟು ಕೇಕ್ ತಿನ್ಬಿಟ್ವಿ ನಾವು. ಕೇಕ್ ಇದೆ. ಓಕೆ, ಅದೇ ಇನ್ನೊಂದು ವಾರದಲ್ಲಿ ರಿಲೀಸು.
ಎಷ್ಟು ಬೇಗ ಇಷ್ಟೆಲ್ಲ ಆಯ್ತು ಅಂತಾನೆ ಗೊತ್ತಿಲ್ಲ. ಸಿನಿಮಾ ಹೆಂಗ್ ಶುರು ಮಾಡಿದ್ವಿ, ಎಷ್ಟು ಬೇಗ ಶೂಟಿಂಗ್ ಮುಗಿಸಿದ್ವಿ, ಇವತ್ತು ಎಲ್ಲ ಕೆಲಸ ಒಟ್ನಲ್ಲಿ ಹೆಂಗ್ ಅನ್ಕೊಂಡಿದ್ವಿ ಕರೆಕ್ಟ್ ಟೈಮ್ ಎಲ್ಲ ಆಯ್ತು. ಒಂಚೂರು ಡಿಲೇ ಆಯ್ತು ಅಷ್ಟೇ. ಬಟ್ ಇವತ್ತು ಸಿನಿಮಾ ರಿಲೀಸ್ ಅಂತೂ ಸಖತ್ ಖುಷಿಯಾಗಿದ್ದೀವಿ. ಅಷ್ಟೇ ಭಯ ಕೂಡ ಇದೆ, ನರ್ವಸ್ನೆಸ್, ಆಂಗ್ಸೈಟಿ, ಎಲ್ಲ ಥರ ಮಿಕ್ಸ್ಡ್ ಫೀಲಿಂಗ್ಸು. ಬಟ್ ಇಲ್ಲಿ ತನಕ ಎಲ್ಲರೂ ಪ್ರೋತ್ಸಾಹದಿಂದ ನಾವು ಇಲ್ಲಿ ತನಕ ಬಂದಿದ್ದೀವಿ. ಸಾಂಗು, ನಮ್ಮ ಟೀಸರ್ ಕಂಟೆಂಟು ಎಲ್ಲ ಕಡೆ ರೀಚ್ ಆಗಿದೆ. ನಿಮ್ಮೆಲ್ರಿಗೂ ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ. ಆ್ಯಂಡ್ ಖಂಡಿತ ಈ ಸಿನಿಮಾ ನೀವೆಲ್ಲರೂ ಮಜಾ ಮಾಡ್ತೀರಾ, ಆ ನಂಬಿಕೆ ನಮ್ಮ ಇಡೀ ಟೀಮ್ಗೂ ಇದೆ. ಸೊ ಎಲ್ಲರೂ ಸಿನಿಮಾ ನೋಡಿ ಆಶೀರ್ವಾದ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಎಲ್ಲರೂ ಬಂದಿರೋದಕ್ಕೆ ತುಂಬ ಥ್ಯಾಂಕ್ಸ್. ಆ್ಯಂಡ್ ಇಷ್ಟು ದಿನ ಭಾಳ ಸಪೋರ್ಟಿವ್ ಆಗಿದ್ದೀರಾ ನಮ್ಮೆಲ್ಲ ಕಂಟೆಂಟ್ಗಳಿಗೂ. ಹಾಗೆ ಈಗ 18ನೇ ತಾರೀಕು ರಿಲೀಸ್ ಇದೆ, ನಾಳೆ ಟ್ರೈಲರ್ ಇಟ್ಟಿದ್ದೀವಿ. ಸೊ ಐ ಥಿಂಕ್ ಸೋಷಿಯಲ್ ಮೀಡಿಯಾಯಿಂದನೇ ನಾವು ಜನತೆಗೆ ಹೆಚ್ಚು ರೀಚ್ ಆಗುವಂಥ ಕಾಲ ಇದು. ಸೊ ನಿಮ್ಮೆಲ್ಲರ ಸಪೋರ್ಟು ಹೀಗೆ ಇರಲಿ. ನಿಮ್ಮೇನೇ ಪ್ರಶ್ನೆಗಳಿದ್ರು ಕೇಳಿ, ವಿ ಆರ್ ಆಲ್ ಹಿಯರ್ ಟು ಆನ್ಸರ್. ಏನೇ ಉತ್ತರ ಇದ್ರೂ ಮಾತಾಡ್ಬೋದು.